ನಮಸ್ಕಾರ ಸ್ನೇಹಿತರೆ, 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮುಖ್ಯವಾಗಿ ಯಾರು ಈಗ 18 ವರ್ಷ ಆಗಿರ್ತೀರಿ ಸೊ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡಿ. ಸೊ ಈಗಾಗಲೇ ನಿಮಗೆ ಈ ಒಂದು ವಿಷಯ ಗೊತ್ತಿರಬಹುದು ಅಥವಾ ಇರದೇನೆ ಇರಬಹುದು. ಒಬ್ಬೊಬ್ರು ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ರಿ, ಸೊ ಅವ್ರಿಗಂತೂ ಭರ್ಜರಿ ಗುಡ್ ನ್ಯೂಸ್. ಹಾಗಾದ್ರೆ ಈ ಒಂದು ಯೋಜನೆ ಯಾವುದು? ಸುಮಾರು 18 ವರ್ಷ ಮೇಲ್ಪಟ್ಟವರಿಗೆ 1 ಲಕ್ಷದವರೆಗೂ ಕೂಡ ಹಣ ಸಿಗ್ತಾ ಇದೆ, ಅಥವಾ 1,60,000ವರೆಗೂ ಕೂಡ ಹಣ ಸಿಗ್ತಾ ಇದೆ. ಹಾಗಾದ್ರೆ ಈ ಒಂದು ಯೋಜನೆ ಯಾವುದು? ಇಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಹಣ ಸಿಗ್ತಾ ಇದೆ. ಈಗ ನಿಮಗೆ ಹಣ ಬೇಕಂದ್ರೆ ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಹಾಗಾದ್ರೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಕ್ಲಿಯರ್ ಆಗಿ ನೋಡ್ತಾ ಹೋದ್ರೆ ಚಾನಲ್ಗೆ ಪೂರ್ತಿಯಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೇರವಾಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಆಲ್ರೆಡಿ ನಿಮ್ಗೆ ಗೊತ್ತಿರುವಂತಹ ಒಂದು ಯೋಜನೆ ಆಗಿದೆ ಭಾಗ್ಯಲಕ್ಷ್ಮಿ ಯೋಜನೆ. ಇದಕ್ಕೆ ಮತ್ತೊಂದು ವಿಷಯ, ಹೆಸರು ಏನಪ್ಪಾ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಅಂತಾನೂ ಕೂಡ ಕರೀತಾರೆ, ಹೌದಲ್ವಾ? ಸೊ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಡೆಸ್ತಾ ಇರತ್ತೆ. ಸುಮಾರು 2006-7ರಲ್ಲಿ ಈ ಒಂದು ಯೋಜನೆ ಜಾರಿ ಮಾಡಲಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಒಂದು ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಿದಿರಿ, ಸೊ ನಿಮಗೆ ಈಗ ಹಣ ಬಿಡುಗಡೆ ಆಗ್ತಾ ಇದೆ. ಒಬ್ಬರಿಗೆ 1 ಲಕ್ಷ ಅಥವಾ 1,60,000 ಹೆಣ್ಣು ಮಕ್ಕಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಕೆಲಸ ಮಾಡಿದ್ರೆ ಸಾಕು, ನಿಮಗೆ ಹಣ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ. ಏನ್ ಕೆಲಸ ಮಾಡ್ಬೇಕು ಏನಿಲ್ಲ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಮತ್ತೆ ಯಾರು ಅರ್ಜಿ ಸಲ್ಲಿಸಿಲ್ಲ, ಹೇಗೆ ಅರ್ಜಿ ಸಲ್ಲಿಸ್ಬೇಕು ಅನ್ನೋದಂತದನ್ನು ಕೂಡ ನಾನು ತಿಳಿಸ್ತೀನಿ. ಇಲ್ಲಿ ನೋಡಿ, ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜೀವನವನ್ನ ಉತ್ತೇಜಿಸಲಿಕ್ಕೆ ಈಗ ಬಹಳಷ್ಟು ಜನ ಹೆಣ್ಣು ಬೇಡ ಅಂತ ಹೇಳ್ತಾ ಇರ್ತೀರಿ. ಸೊ ಅಂತವರಿಗೂ ಕೂಡ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಹೆಣ್ಣು ಮಕ್ಕಳನ್ನ ಜೀವನವನ್ನ ಉತ್ತೇಜಿಸಲಿಕ್ಕೆ ಈ ಒಂದು ಯೋಜನೆ ಜಾರಿ ಮಾಡಲಾಗಿತ್ತು. ಯಡಿಯೂರಪ್ಪನವರು 2006-2007ನಲ್ಲಿ ಇದನ್ನ ಜಾರಿ ಮಾಡಲಾಗಿತ್ತು. ಸೊ ಹಾಗಾದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಯಾರ್ಯಾರು 2006-2007ರಲ್ಲಿ ಸಲ್ಲಿಸಿದ್ರಿ, ಸೊ ನಿಮಗೆ ಈಗ ಹಣ ಜಮಾ ಆಗ್ತಾ ಇದೆ. 1,60,000 ಹಣ ಒಬ್ಬೊಬ್ಬರಿಗೆ ಜಮಾ ಆದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 1 ಲಕ್ಷ ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದ್ರಿ, ಸೊ ನಿಮಗೆ ಹಣ ಜಮಾ ಆಗ್ತಕ್ಕಂಥದ್ದು. ಸೊ ನೀವು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಮುಖ್ಯವಾಗಿ. ಸೊ ಅಂತವರಿಗೆ ಈ ಒಂದು ಯೋಜನೆ ಸೀಮಿತ ಆಗಿರತ್ತೆ. ಮತ್ತೆ ಇಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವರಿಗೆ ಹಣ ಜಮಾ ಆಗತ್ತೆ ಅಂತ ಹೇಳಿದೀನಿ. ಮೊದಲ 2 ಮಕ್ಕಳಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಇದರಲ್ಲಿ ಹಣ ನಿಮಗೆ ಜಮಾ ಆಗ್ತಕ್ಕಂಥದ್ದು. ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದ್ಯಕ್ಕೆ 1,520 ಜನರಿಗೆ, 20 ಮಹಿಳೆಯರಿಗೆ ಟೋಟಲಿ ಹಣ ಜಮಾ ಆಗ್ತಾ ಇದೆ. ಎಷ್ಟು? 1,520 ಮಹಿಳೆಯರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಈಗ ಹಣ ಜಮಾ ಆಗ್ತಕ್ಕಂಥದ್ದು. ಮೊದಲು ಅರ್ಜಿ ಸಲ್ಲಿಸಿದ್ರವರು, ಸೊ ಅದಕ್ಕೋಸ್ಕರ ಅವ್ರಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ. ಉಳಿದವ್ರು ನೀವು ಕೇಳ್ಬೋದು, ಆ ರೀತಿ ಇಲ್ಲ. ಸೊ ನೀವು ಮೊದಲು ಅರ್ಜಿ ಸಲ್ಲಿಸಬೇಕಾಗತ್ತೆ, ತದನಂತರ ನಿಮ್ಗೆ ಇನ್ನು 10 ವರ್ಷ ಬಿಟ್ಟು ಹಣ ಜಮಾ ಆಗತ್ತೆ. ಸೊ ಫ್ರೀ ಆಗಿ ಹಣ ಜಮಾ ಆಗತ್ತೆ ಇದು. ಇನ್ನು ಸಾಲಿನಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ರಿ ಇದಾಗಿದೆ. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಹೆಣ್ಣು ಮಕ್ಕಳಿಗೆ 8ನೇ ಅಂದ್ರೆ 8th ಪಾಸ್ ಆಗಿರ್ಬೇಕಾಗತ್ತೆ. 8th ಅಲ್ಲಿ ಇಲ್ಲ ಸ್ಟಡಿ ಮಾಡ್ಬೇಕಾಗಿರತ್ತೆ. ಸೊ ಅಂತವರು ಈ ಒಂದು ಹೆಣ್ಮಕ್ಳು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೀವು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಹಣವನ್ನ ಪಡ್ಕೊಳ್ಬೇಕಪ್ಪ ಅಂದ್ರೆ ಎಲ್ಲಿ ಹೋಗಿ ನಾವು ಭೇಟಿ ಕೊಡಬೇಕು, ಏನ್ ಮಾಡ್ಬೇಕು, ನಮಗ್ ಹಣ ಬೇಕು. ಈಗ 1,520 ಜನ ಇದೀರಿ, ಸೊ ನಿಮಗ ಹಣ ಜಮಾ ಆಗ್ಬೇಕಲ್ವಾ? ಈಗ ಸದ್ಯಕ್ಕೆ ಭಾಗ್ಯಲಕ್ಷ್ಮಿ ಬಾಂಡ್ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು 1,520 ಜನರಿಗೆ, ಮಹಿಳೆಯರಿಗೆ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಹಣ ಜಮಾ ಆಗ್ತಕ್ಕಂಥದ್ದು. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಬೇಕು. ಮುಖ್ಯವಾಗಿ ಫೌಂಡೇಶನ್ ಅಲ್ಲಿಂದ ನಡೀತಾ ಇರತ್ತೆ. ಅದಕ್ಕೆ ಏನೇನ್ ನಡಿಬೇಕಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ 2 ತಿಂಗಳ ಹಿಂದೆ ಕೂಡ ಅಪ್ಡೇಟ್ ಕೊಟ್ಟಿದ್ರು. ಈಗ ಸದ್ಯಕ್ಕೆ ನಿಮಗೆ ಈಗ ಎಷ್ಟು ಜನ ಇದ್ರಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಈಗ ಎಷ್ಟಪ್ಪಾ ಅಂದ್ರೆ ಸುಮಾರು 1,520 ಜನರಲ್ಲಿ ಈಗ ಎಲ್ಲರಿಗೂ ಕೂಡ ಹಣ ಜಮಾ ಆಗತ್ತೆ. ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರ್ತಾವಲ್ಲ ನೋಡ್ಕೊಳ್ತಾರೆ. ಸೊ ಮುಖ್ಯವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರಬೇಕು. ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕ ಡಾಕ್ಯುಮೆಂಟ್ಸ್ ಗಳು ಕೂಡ ಇರಬೇಕು. ಸೊ ಎಷ್ಟು ಏನೇನಿದೆ ಎಲ್ಲಾ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತಾರೆ. ಸೊ ತದನಂತರ ನಿಮಗೆ ಹಣ ಜಮಾ ಮಾಡುವಂತಹ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತದೆ. ಅಥವಾ ನೀವು ಒಂದು ಕೆಲಸ ಮಾಡ್ಕೊಳ್ಬಹುದು, ನಿಮ್ಮ ಮನೆಯ ಹತ್ತಿರ ಇರ್ತಕ್ಕಂತಹ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಹೋಗಿ ಭೇಟಿ, ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಭೇಟಿ ಆಗ್ಬಹುದು. ಅಲ್ಲಿ ಏನ್ ಸೊಲ್ಯೂಷನ್ ಕೊಡ್ತಾರೆ ಅದನ್ನ ನೋಡ್ಕೊಳ್ಳಿ. ತದನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೋಡಬೇಕಾಗತ್ತೆ. ನಿಮ್ಮ ತಾಲೂಕಿನಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಭೇಟಿ ಕೊಟ್ರೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅದನ್ನ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ಕೊಂಡು ನಿಮಗೆ ಹಣ ಜಮಾ ಮಾಡುವಂತಹ ಕೆಲಸ ಕಾರ್ಯಗಳು ನಡೀತವೆ. ಸೊ ಇನ್ ಮೇಲಿಂದ ಯಾರು ಅರ್ಜಿ ಸಲ್ಲಿಸಿರ್ತೀರಿ, ಸೊ ನೀವು ಕೂಡ ನಿಮಗೆ ಇನ್ನು 10 ವರ್ಷ ಬಿಟ್ಟು ನಿಮ್ಮ ಮಕ್ಕಳಿಗೆ ಹಣ ಜಮಾ ಆಗ್ಬಹುದು. ಮೊದಲ 2 ಹೆಣ್ಣ ಮಕ್ಕಳಿಗೆ ಹಣ ಜಮಾ ಆಗತ್ತಂತೆ. ಸೊ ನೋಡಿ, ಬೇಗನೆ ಅರ್ಜಿ ಸಲ್ಲಿಸೋರಿದ್ರೆ ಸಲ್ಲಿಸಿರಿ. ಇನ್ನು ಕೂಡ ಪ್ರಾರಂಭನೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಈ ಒಂದು ಸ್ಕೀಮು ಸತತವಾಗಿ ನಡೀತಕ್ಕಂತಹ ಸ್ಕೀಮ್ ಆಗಿರುತ್ತೆ.
ಒಬ್ಬೊಬ್ರು ನಂಬಿಕೆ ಇಡ್ತೀರಿ, ಒಬ್ಬೊಬ್ರು ಇಡೋದಿಲ್ಲ. ಸೊ ಹೀಗಾಗಿ ನಂಬಿಕೆ ಇಟ್ಟು ಅರ್ಜಿ ಸಲ್ಲಿಸುವವರಿಗೆ ಮುಂದೆ ಹಣ ಜಮಾ ಆಗತ್ತೆ, ಮುಂದೆ ಎಲ್ಲಾದ್ರೂ ಯೂಸ್ ಆಗತ್ತೆ. ಸೊ ಅವರ ಮದುವೆಗಾಗಿರ್ಲಿ ಅಥವಾ ಎಜುಕೇಶನ್ ಆಗಿರ್ಲಿ ಇನ್ನಿತರ ಸೌಲಭ್ಯಗಳಿಗೆ ಅವರಿಗೆ ಏನಾದ್ರೂ ಹೆಲ್ಪ್ ಆಗತ್ತೆ. ಸೊ ಅದಕ್ಕೋಸ್ಕರ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅಷ್ಟೇ. ಇಷ್ಟು ಅಪ್ಡೇಟ್ ಸಿಕ್ಕಿತ್ತು. ಮತ್ತೆ ಏನಾದ್ರೂ ನನಗೆ ಕೇಳೋದಿದ್ರೆ ಕ್ವಶನ್ಸ್ ಗಳು ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ. ಡೆಫಿನೆಟ್ಲಿ ನಾನು ನಮಗೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.